ಒಂದು ಕಡೆ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಿದ್ರೆ ಮತ್ತೊಂದು ಕಡೆ ಈ ಶಾಸಕರು ಪಿ ಎಗಳು ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಆಟೋ ಚಾಲಕರು ಆಕ್ರೋಶ ಹೊರಾಗ್ತಿದ್ರೆ ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ ಸರ್, ಗ್ಯಾಸ್ ಸಿಗ್ತಿಲ್ಲ. ಒಂದು ಕಡೆ ವಿಧಾನಸೌಧದಲ್ಲಿ ನಾಳೆ IPL ಆ ಟಿಕೆಟ್ಗಾಗಿ ಶಾಸಕರ ಪಿ ಎಗಳು ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ ಸರ್ ಟಿಕೆಟ್ಗೋಸ್ಕರ. ಏನು ಹೇಳ್ತಾರೆ ಅಂತ ಸರ್? ನಮಗೆ ತಿನ್ನಕ್ಕೆ ಸಿಗಿದ್ರೆ ಸಾಕು, ಗ್ಯಾಸ್ ಸಿಗರೆ ನಾವು ದುಡ್ಕೊಂಡು ಆರಾಮಾಗಿ ತಿನ್ಕೊಂಡ್ರಿ. ಮ್ಯಾಚ್ಗೆ ನಮಗೆ ಏನೇನು ಬೇಡ, ನಮಗೆ ಗ್ಯಾಸ್ ಸಿಗರೆ ಸಾಕು. ಗ್ಯಾಸ್ ಸಿಗ್ತಾ ಇಲ್ಲ, ಜಾಗದ ಪ್ರಾಬ್ಲಮ್ ಆಗಿದೆ. ಅಲ್ಲ, ಒಂದು ಕಡೆ ಶಾಸಕರು ಸಂಬಂಧಪಟ್ಟ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು, ಬಟ್ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ ಅಂತ. ಡಾನ್ಸ್ ಅವರು ಇರೋರಿಗೆ ಏನು ಸರ್ ಏನು ಗೊತ್ತಾಗಲ್ಲ, ಇಲ್ದವ್ರಿಗೆ ಗೊತ್ತಾಗತ್ತೆ. ಇರೋರಿಗೆ ಏನು ಗೊತ್ತಾಗಲ್ಲ, ಇದ್ದವ್ರಿಗೆ ಎಲ್ಲ ಕಷ್ಟ ಗೊತ್ತಾಗತ್ತೆ. ಗ್ಯಾಸ್ ಸಿಗಿಲ್ಲ ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಕಷ್ಟ ಇದೆ ನಮಗೆ. ಇನ್ನೊಬ್ರು ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ ಸರ್, ನಮಸ್ತೆ. ಈ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ IPL ಟಿಕೆಟ್ಗಾಗಿ ಶಾಸಕರ ಪಿ ಎಗಳು ಕ್ಯೂ ನಿಂತಿದ್ದಾರೆ. ಇಲ್ಲಿ ನಿಮಗೆ ಗ್ಯಾಸ್ ಸಿಗದ ಪರದಾಡ್ತಿದ್ದಾರೆ, ಏನು ಹೇಳ್ತಾರಂತ ಸರ್? ಅವ್ರ ಕೆಲಸ ಗೆಲ್ಲ ತನಕ ಅಷ್ಟೇ. ಜನ ಆದ್ಮೇಲೆ ಜನಗಳು ಕಷ್ಟ ಅವಶ್ಯಕತೆ ಯಾರಿಗೂ ಇರಲ್ಲ. ಜನಗಳು ಕಷ್ಟ ಯಾರಿಗೂ ಇಲ್ದಂಗೆ ಎಲ್ಲ ತೊಂದರೆ ಕೊಡ್ತಾವ್ರೆ. ಅವ್ರ ಕೆಲಸ ನೋಡ್ಕೊಂಡು ನಮಗೆಲ್ಲ ತೊಂದರೆ. ಆಟೋದವ್ರಿಗೆ ಈಗ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ಕೊಡ್ತಾರ ಹೆಣ್ಮಕ್ಳಿಗೆ. ಈಗ ಡ್ರೈವರ್ಗಳು ಕಷ್ಟ ಅವ್ರ ಅಂತ ಕೊಡ್ಬೋದಲ್ಲ, ಅಷ್ಟೇ ಇಷ್ಟ ಜನಗಳಿಗೆ ದುಡ್ಡು ಹಾಕ್ಬೋದಲ್ಲ ಡ್ರೈವರ್ಗಳಿಗೆ. ಏನೂ ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ಹಾಕೋ ತಪ್ಪಿಸ್ಬೇಕು. ಇನ್ನು ಆಟೋ ಚಾಲಕರಿದ್ರೆ ಮಾತಾಡ್ತಾರೆ ಸರ್, ನಮಸ್ತೆ. ಈಗ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಶಾಸಕರ PSಗಳು ಕ್ಯೂ ನಿಂತಿದ್ದಾರೆ ನಾಳೆ IPL ಮ್ಯಾಚ್ಗಾಗಿ. ಇಲ್ಲಿ ಗ್ಯಾಸ್ ಸಿಗ್ತಿಲ್ಲ, ಚಾಲಕರು ಪರದಾಡ್ತಿದ್ದಾರೆ, ಏನು ಹೇಳ್ತಾರಂತ? ನಾವೇನು ಸರ್ ಹೇಳೋಕ್ಕಾಗುತ್ತೆ ಅದಕ್ಕೆ? ಅವ್ರು ತಿಳ್ಕೊಬೇಕಲ್ವ ಸರ್? ಅವ್ರ ಬದಲು ನಮ್ಮ ಕಷ್ಟ ಸ್ಪಂದಿಸಬೇಕು. ಆಮೇಲೆ ಮ್ಯಾಚ್ ಅಲ್ವಾ? ಫಸ್ಟು ನಮ್ಗೆ ನೋಡಬೇಕು, ಆಮೇಲೆ ಅದು ನೋಡಬೇಕಲ್ವಾ? ನೋಡಿ, ನಾವು ಬೆಳಿಗ್ಗೆ 8 ಗಂಟೆ ನಿಲ್ಸೋರು ಈಗ ಗ್ಯಾಸ್ ಹಾಕೋತಾ ಇದ್ದೀವಿ. ಮ್ಯಾಚ್ ಎಲ್ಲ ಊಟ ಇಲ್ಲ, ನಾವು ಯಾರಿಗೆ ಹೇಳಮ್ಮ? ಇಲ್ಲಿ ಚಾಲಕರಿದ್ರೆ ಮಾತಾಡ್ತೀನಿ ಸರ್, ನಮಸ್ತೆ. ಈಗ ವಿಧಾನಸೌಧದಲ್ಲಿ IPL ಟಿಕೆಟ್ಗಾಗಿ ಶಾಸಕರ PSಗಳು ಕ್ಯೂ ನಿಂತಿದ್ದಾರೆ. ನಿಮ್ಮಂಗೆ ಈಗ ಆಟೋ ಗ್ಯಾಸ್ ಹೆಂಗೆ ನೀವು ಹಾಕ್ಸ್ಕೊಳ್ತೀರಿ ಆ ಥರ ಕ್ಯೂ ನಿಂತಿದ್ದಾರೆ. ನಿಮ್ಮ ಸಮಸ್ಯೆನ ಬಗೆಹರಿಸ್ತೀರಿ, ಏನು ಹೇಳ್ತಾರಂತ? ಸರ್, ಫಸ್ಟ್ ಬಗೆಹರಿಸ್ಬೇಕು ಸರ್. 20 ವರ್ಷದಿಂದ ನನಗೆ ಆಟೋ ಓಡಿಸ್ತಾ ಇದ್ದೀನಿ, 2005ರಿಂದ. ಇನ್ನೂ ತನಕ ಈ ಪರಿಸ್ಥಿತಿ ಬಂದಿರಲಿಲ್ಲ. ಬೆಳಗ್ಗೆ ನಾನು ನಾಷ್ಟ ಮಾಡಿದ್ರಿಂದ ಊಟನೂ ಮಾಡಿಲ್ಲ, ಏನೂ ಇಲ್ಲ. ಸರ್ಕಾರಕ್ಕೆ ಬೇಗ ಇದನ್ನ ಪರಿಹಾರ ಮಾಡಬೇಕು, ಏನೋ ಇದು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಸರ್. ಬೇಗ ಯಾರಾಗಲಿ ಇದನ್ನ ಬೇಗ ಇದು ಮಾಡಬೇಕಾಯ್ತು ಸರ್, ಬೇಗ ಕ್ಲಿಯರ್ ಮಾಡಬೇಕು. ಇಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಯಾಕಂದರೆ ಆಕ್ರೋಶ ಹೊರ ಆಗ್ತಿದ್ದಾರೆ. ಸರ್, ನಮಸ್ತೆ. ವಿಧಾನಸೌಧದಲ್ಲಿ IPL ಟಿಕೆಟ್ಗಾಗಿ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ ಟಿಕೆಟ್ ವಿಚಾರವಾಗಿ. ನಿಮ್ಮ ಸಮಸ್ಯೆ ಶಾಸಕರು ಬಗೆಹರಿಸಲ್ಲ, IPL ಮುಖ್ಯವಾಯ್ತಾ ಅಂತ? ಸರ್, ನಮಗೆ ಗ್ಯಾಸೇ ಇಲ್ಲ, ಏನು ಮಾಡೋಣ ಸರ್? ನಾವು ಗ್ಯಾಸೇ ಇಲ್ಲ. ಎಸ್, ಇದಿಷ್ಟು ಇಲ್ಲಿನ ಚಾಲಕರು ಹೇಳ್ತಿದ್ದಾರೆ. ತುಂಬ ಆಕ್ರೋಶ ಹೊರ ಆಗ್ತಿದ್ದಾರೆ. ಯಾಕಂದರೆ ಆ ಟಿಕೆಟ್ಗಿಂತ ಇವರಿಗೆ ಟಿಕೆಟೇ ಮುಖ್ಯ ಆಯ್ತಾ, IPL ಮುಖ್ಯ ಆಗುತ್ತಾ? ನಮಗೆ ತುಂಬ ಸಮಸ್ಯೆ ಆಗಿದೆ, ಗ್ಯಾಸ್ ಆಗ್ತಿಲ್ಲ ಅಂತ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಿದ್ರೆ ಮತ್ತೊಂದು ಕಡೆ ಈ ಶಾಸಕರು PAಗಳು ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಆಟೋ ಚಾಲಕರು ಆಕ್ರೋಶ ಹೊರಾಗ್ತಿದ್ರೆ ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ ಸರ್, ಗ್ಯಾಸ್ ಸಿಗ್ತಿಲ್ಲ. ಒಂದು ಕಡೆ ವಿಧಾನಸೌಧದಲ್ಲಿ ನಾಳೆ IPL ಆ ಟಿಕೆಟ್ಗಾಗಿ ಶಾಸಕರ PAಗಳು ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ ಸರ್ ಟಿಕೆಟ್ಗೋಸ್ಕರ, ಏನು ಹೇಳ್ತಾರಂತ? ಸರ್, ನಮಗೆ ತಿನ್ನಕ್ಕೆ ಸಿಗಿದ್ರೆ ಸಾಕು, ಗ್ಯಾಸ್ ಸಿಗರೆ ನಾವು ದುಡ್ಕೊಂಡು ಆರಾಮಾಗಿ ತಿನ್ಕೊಂಡ್ರಿ. ಮ್ಯಾಚ್ಗೆ ನಮಗೆ ಏನೇನು ಬೇಡ, ನಮಗೆ ಗ್ಯಾಸ್ ಸಿಗರೆ ಸಾಕು. ಗ್ಯಾಸ್ ಸಿಗ್ತಾ ಇಲ್ಲ, ಜಾಗದ ಪ್ರಾಬ್ಲಮ್ ಆಗಿದೆ. ಅಲ್ಲ, ಒಂದು ಕಡೆ ಶಾಸಕರು ಸಂಬಂಧಪಟ್ಟ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು, ಬಟ್ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ ಅಂತ. ಡಾನ್ಸ್ ಅವರು ಇರೋರಿಗೆ ಏನು ಸರ್ ಏನು ಗೊತ್ತಾಗಲ್ಲ, ಇಲ್ದವ್ರಿಗೆ ಗೊತ್ತಾಗತ್ತೆ. ಇರೋರಿಗೆ ಏನು ಗೊತ್ತಾಗಲ್ಲ, ಇದ್ದವ್ರಿಗೆ ಎಲ್ಲ ಕಷ್ಟ ಗೊತ್ತಾಗತ್ತೆ. ಗ್ಯಾಸ್ ಸಿಗಿಲ್ಲ ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಕಷ್ಟ ಇದೆ ನಮಗೆ. ಇನ್ನೊಬ್ರು ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ ಸರ್, ನಮಸ್ತೆ. ಈ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ IPL ಟಿಕೆಟ್ಗಾಗಿ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ. ಇಲ್ಲಿ ನಿಮಗೆ ಗ್ಯಾಸ್ ಸಿಗದ ಪರದಾಡ್ತಿದ್ದಾರೆ, ಏನು ಹೇಳ್ತಾರಂತ? ಸರ್, ಅವ್ರ ಕೆಲಸ ಗೆಲ್ಲ ತನಕ ಅಷ್ಟೇ. ಜನ ಆದ್ಮೇಲೆ ಜನಗಳು ಕಷ್ಟ ಅವಶ್ಯಕತೆ ಯಾರಿಗೂ ಇರಲ್ಲ. ಜನಗಳು ಕಷ್ಟ ಯಾರಿಗೂ ಇಲ್ದಂಗೆ ಎಲ್ಲ ತೊಂದರೆ ಕೊಡ್ತಾವ್ರೆ. ಅವ್ರ ಕೆಲಸ ನೋಡ್ಕೊಂಡು ನಮಗೆಲ್ಲ ತೊಂದರೆ. ಆಟೋದವ್ರಿಗೆ ಈಗ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ಕೊಡ್ತಾರ ಹೆಣ್ಮಕ್ಳಿಗೆ. ಈಗ ಡ್ರೈವರ್ಗಳು ಕಷ್ಟ ಅವ್ರ ಅಂತ ಕೊಡ್ಬೋದಲ್ಲ, ಅಷ್ಟೇ ಇಷ್ಟ ಜನಗಳಿಗೆ ದುಡ್ಡು ಹಾಕ್ಬೋದಲ್ಲ ಡ್ರೈವರ್ಗಳಿಗೆ. ಏನೂ ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ಹಾಕೋ ತಪ್ಪಿಸ್ಬೇಕು. ಎಸ್, ಇನ್ನು ಆಟೋ ಚಾಲಕರಿದ್ರೆ ಮಾತಾಡ್ತಾರೆ ಸರ್, ನಮಸ್ತೆ. ಈಗ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಶಾಸಕರ PSಗಳು ಕ್ಯೂ ನಿಂತಿದ್ದಾರೆ ನಾಳೆ IPL ಮ್ಯಾಚ್ಗಾಗಿ. ಇಲ್ಲಿ ಗ್ಯಾಸ್ ಸಿಗ್ತಿಲ್ಲ, ಚಾಲಕರು ಪರದಾಡ್ತಿದ್ದಾರೆ, ಏನು ಹೇಳ್ತಾರಂತ? ನಾವೇನು ಸರ್ ಹೇಳೋಕ್ಕಾಗುತ್ತೆ ಅದಕ್ಕೆ? ಅವ್ರು ತಿಳ್ಕೊಬೇಕಲ್ವ ಸರ್? ಅವ್ರ ಬದಲು ನಮ್ಮ ಕಷ್ಟ ಸ್ಪಂದಿಸಬೇಕು, ಆಮೇಲೆ ಮ್ಯಾಚ್ ಅಲ್ವಾ? ಫಸ್ಟು ನಮ್ಗೆ ನೋಡಬೇಕು, ಆಮೇಲೆ ಅದು ನೋಡಬೇಕಲ್ವಾ? ನೋಡಿ, ನಾವು ಬೆಳಿಗ್ಗೆ 8 ಗಂಟೆ ನಿಲ್ಸೋರು ಈಗ ಗ್ಯಾಸ್ ಹಾಕೋತಾ ಇದ್ದೀವಿ. ಮ್ಯಾಚ್ ಎಲ್ಲ ಊಟ ಇಲ್ಲ, ನಾವು ಯಾರಿಗೆ ಹೇಳಮ್ಮ?
ಇಲ್ಲಿ ಚಾಲಕರಿದ್ರೆ ಮಾತಾಡಿಸ್ತೀನಿ ಸರ್. ನಮಸ್ತೆ. ಈಗ ವಿಧಾನಸೌಧದಲ್ಲಿ IPL ಟಿಕೆಟ್ಗಾಗಿ ಶಾಸಕರ PS ಗಳು ಕ್ಯೂ ನಿಂತಿದ್ದಾರೆ. ನಿಮ್ಮಂಗೆ ಈಗ ಗ್ಯಾಸ್ ಹೆಂಗೆ ನೀವು ಹಾಕ್ಸ್ಕೊಳ್ತೀರಿ ಆ ಥರ ಕ್ಯೂ ನಿಂತಿದ್ದಾರೆ. ನಿಮ್ಮ ಸಮಸ್ಯೆನ ಬಗೆಹರಿಸ್ತೀರಿ, ಏನು ಹೇಳ್ತೀರಂತ? ಸರ್ ಫಸ್ಟ್ ಬಗೆಹರಿಸ್ಬೇಕು ಸರ್. 20 ವರ್ಷದಿಂದ ನನಗೆ ಆಟ ಓಡಿಸ್ತಾ ಇದ್ದೀನಿ 2005ರಿಂದ. ಇನ್ನೂ ತನಕ ಈ ಪರಿಸ್ಥಿತಿ ಬಂದಿರಲಿಲ್ಲ. ಬೆಳಗ್ಗೆ ನಾನು ನಾಷ್ಟ ಮಾಡಿದ್ರಿಂದ ಊಟನೂ ಮಾಡಿಲ್ಲ, ಏನೂ ಇಲ್ಲ. ಸರ್ಕಾರಕ್ಕೆ ಬೇಗ ಇದನ್ನ ಪರಿಹಾರ ಮಾಡಬೇಕು, ಏನೋ ಇದು ಮಾಡಬೇಕು ಅಂತ ಇದು ವಿನಂತಿ ಮಾಡ್ತೀನಿ ಸರ್. ಬೇಗ ಯಾರಾಗಲಿ ಇದನ್ನ ಬೇಗ ಇದು ಮಾಡಬೇಕಾಯ್ತು ಸರ್, ಬೇಗ ಕ್ಲಿಯರ್ ಮಾಡಬೇಕು. ಇಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಯಾಕಂದರೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಸರ್ ನಮಸ್ತೆ. ವಿಧಾನಸೌಧದಲ್ಲಿ IPL ಟಿಕೆಟಿಗಾಗಿ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ ಟಿಕೆಟ್ ವಿಚಾರವಾಗಿ. ನಿಮ್ಮ ಸಮಸ್ಯೆ ಶಾಸಕರು ಬಗೆಹರಿಸಲ್ಲ. IPL ಮುಖ್ಯವಾಯ್ತಾ ಅಂತ? ಸರ್ ನಮಗೆ ಗ್ಯಾಸೇ ಇಲ್ಲ, ಏನು ಮಾಡೋಣ ಸರ್, ನಾವು ಗ್ಯಾಸೇ ಇಲ್ಲ. ಎಸ್, ಇದಿಷ್ಟು ಇಲ್ಲಿನ ಚಾಲಕರು ಹೇಳ್ತಿದ್ದಾರೆ. ತುಂಬ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದರೆ ಆ ಟಿಕೆಟ್ಗಿಂತ ಇವರಿಗೆ ಟಿಕೆಟೇ ಮುಖ್ಯ ಆಯ್ತಾ, IPL ಮುಖ್ಯ ಆಗಿತ್ತಾ, ನಮಗೆ ತುಂಬ ಸಮಸ್ಯೆ ಆಗಿದೆ, ಗ್ಯಾಸ್ ಆಗ್ತಿಲ್ಲ ಅಂತ ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಿದ್ರೆ, ಮತ್ತೊಂದು ಕಡೆ ಈ ಶಾಸಕರು PAಗಳು ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಆಟೋ ಚಾಲಕರು ಆಕ್ರೋಶ ಹೊರಾಗ್ತಿದ್ರೆ. ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ. ಸರ್ ಗ್ಯಾಸ್ ಸಿಗ್ತಿಲ್ಲ, ಒಂದು ಕಡೆ ವಿಧಾನಸೌಧದಲ್ಲಿ ನಾಳೆ IPL ಟಿಕೆಟ್ಗಾಗಿ ಶಾಸಕರ PAಗಳು ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ ಸರ್ ಟಿಕೆಟ್ಗೋಸ್ಕರ, ಏನು ಹೇಳ್ತಾರಂತ? ಸರ್ ನಮಗೆ ತಿನ್ನಕ್ಕೆ ಸಿಗಿದ್ರೆ ಸಾಕು, ಗ್ಯಾಸ್ ಸಿಗರೆ ನಾವು ದುಡ್ಕೊಂಡು ಆರಾಮಾಗಿ ತಿನ್ಕೊಂಡ್ರಿ. ಮ್ಯಾಚ್ಗೆ ನಮಗೆ ಏನು ಬೇಡ, ನಮಗೆ ಗ್ಯಾಸ್ ಸಿಗರೆ ಸಾಕು. ಗ್ಯಾಸ್ ಸಿಗ್ತಾ ಇಲ್ಲ, ಜಾಗದ ಪ್ರಾಬ್ಲಮ್ ಆಗಿದೆ. ಅಲ್ಲ, ಒಂದು ಕಡೆ ಶಾಸಕರು ಸಂಬಂಧಪಟ್ಟ ಸರ್ಕಾರ ಈ ಸಮಸ್ಯೆನ ಬಗೆಹರಿಸಬೇಕಿತ್ತು, ಬಟ್ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರಂತ. ಡಾನ್ಸ್ ಅವರು ಇರೋರಿಗೆ ಏನು ಸರ್ ಏನು ಗೊತ್ತಾಗಲ್ಲ, ಇಲ್ದವ್ರಿಗೆ ಗೊತ್ತಾಗತ್ತೆ. ಇರೋರಿಗೆ ಏನು ಗೊತ್ತಾಗಲ್ಲ, ಇದ್ದವ್ರಿಗೆ ಎಲ್ಲ ಕಷ್ಟ ಗೊತ್ತಾಗತ್ತೆ. ಗ್ಯಾಸ್ ಸಿಗಿಲ್ಲ ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಕಷ್ಟ ಇದೆ ನಮಗೆ. ಇನ್ನೊಬ್ರು ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ IPL ಟಿಕೆಟ್ಗಾಗಿ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ. ಇಲ್ಲಿ ನಿಮಗೆ ಗ್ಯಾಸ್ ಸಿಗದ ಪರದಾಡ್ತಿದ್ರೆ, ಏನು ಹೇಳ್ತಾರಂತ? ಸರ್ ಅವ್ರ ಕೆಲಸ ಈಗ ಗೆಲ್ಲ ತನಕ ಅಷ್ಟೇ. ಜನ ಆದ್ಮೇಲೆ ಜನಗಳು ಕಷ್ಟ ಅವಶ್ಯಕತೆ ಯಾರಿಗೂ ಇರಲ್ಲ. ಜನಗಳು ಕಷ್ಟ ಯಾರಿಗೂ ಇಲ್ದಂಗೆ ಎಲ್ಲ ತೊಂದರೆ ಕೊಡ್ತಾವ್ರೆ. ಅವ್ರ ಕೆಲಸ ನೋಡ್ಕೊಂಡು ನಮಗೆಲ್ಲ ತೊಂದರೆ. ಆಟೋದವ್ರಿಗೆ ಈಗ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ಕೊಡ್ತಾರ ಹೆಣ್ಮಕ್ಳಿಗೆ. ಈಗ ಡ್ರೈವರ್ಗಳು ಕಷ್ಟ ಅವ್ರ ಅಂತ ಕೊಡ್ಬೋದಲ್ಲ, ಅಷ್ಟೇ ಇಷ್ಟ ಜನಗಳಿಗೆ ದುಡ್ಡು ಹಾಕ್ಬೋದಲ್ಲ ಡ್ರೈವರ್ಗಳಿಗೆ. ಏನೂ ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ಹಾಕೋ ತಪ್ಪಿಸ್ಬೇಕು. ಎಸ್, ಇನ್ನು ಆಟೋ ಚಾಲಕರಿದ್ರೆ ಮಾತಾಡ್ತಾರೆ. ಸರ್ ನಮಸ್ತೆ. ಈಗ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಶಾಸಕರ PSಗಳು ಕ್ಯೂ ನಿಂತಿದ್ದಾರೆ ನಾಳೆ IPL ಮ್ಯಾಚ್ಗಾಗಿ. ಇಲ್ಲಿ ಗ್ಯಾಸ್ ಸಿಗ್ತಿಲ್ಲ, ಚಾಲಕರು ಪರದಾಡ್ತಿದ್ದಾರೆ, ಏನು ಹೇಳ್ತಾರಂತ? ನಾವೇನು ಸರ್ ಹೇಳೋಕ್ಕಾಗುತ್ತೆ ಅದಕ್ಕೆ? ಅವ್ರು ತಿಳ್ಕೊಬೇಕಲ್ವ ಸರ್. ಅವ್ರ ಬದಲು ನಮ್ಮ ಕಷ್ಟ ಸ್ಪಂದಿಸಬೇಕು. ಆಮೇಲೆ ಮ್ಯಾಚ್ ಅಲ್ವಾ, ಫಸ್ಟು ನಮ್ಮ ನೋಡಬೇಕು, ಆಮೇಲೆ ಅದು ನೋಡಬೇಕಲ್ವಾ. ನೋಡಿ ನಾವು ಬೆಳಿಗ್ಗೆ 8 ಗಂಟೆ ನಿಲ್ಸೋರು ಈಗ ಗ್ಯಾಸ್ ಹಾಕೋತಾ ಇದ್ದೀವಿ. ನಾಷ್ಟ ಎಲ್ಲ ಊಟ ಎಲ್ಲ ನಾವು ಯಾರಿಗೆ ಹೇಳಮ್ಮ? ಇಲ್ಲಿ ಚಾಲಕರಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ವಿಧಾನಸೌಧದಲ್ಲಿ IPL ಟಿಕೆಟ್ಗಾಗಿ ಶಾಸಕರ PSಗಳು ಕ್ಯೂ ನಿಂತಿದ್ದಾರೆ. ನಿಮ್ಮಂಗೆ ಈಗ ಗ್ಯಾಸ್ ಹೆಂಗೆ ನೀವು ಹಾಕ್ಸ್ಕೊಳ್ತೀರಿ ಆ ಥರ ಕ್ಯೂ ನಿಂತಿದ್ದಾರೆ. ನಿಮ್ಮ ಸಮಸ್ಯೆನ ಬಗೆಹರಿಸ್ತೀರಿ, ಏನು ಹೇಳ್ತೀರಂತ? ಸರ್ ಫಸ್ಟ್ ಬಗೆಹರಿಸ್ಬೇಕು ಸರ್. 20 ವರ್ಷದಿಂದ ನನಗೆ ಆಟ ಓಡಿಸ್ತಾ ಇದ್ದೀನಿ 2005ರಿಂದ. ಇನ್ನೂ ತನಕ ಈ ಪರಿಸ್ಥಿತಿ ಬಂದಿರಲಿಲ್ಲ. ಬೆಳಗ್ಗೆ ನಾನು ನಾಷ್ಟ ಮಾಡಿದ್ರಿಂದ ಊಟನೂ ಮಾಡಿಲ್ಲ, ಏನೂ ಇಲ್ಲ. ಸರ್ಕಾರಕ್ಕೆ ಬೇಗ ಇದನ್ನ ಪರಿಹಾರ ಮಾಡಬೇಕು, ಏನೋ ಇದು ಮಾಡಬೇಕು ಅಂತ ಇದು ವಿನಂತಿ ಮಾಡ್ತೀನಿ ಸರ್. ಬೇಗ ಯಾರಾಗಲಿ ಇದನ್ನ ಬೇಗ ಇದು ಮಾಡಬೇಕಾಯ್ತು ಸರ್, ಬೇಗ ಕ್ಲಿಯರ್ ಮಾಡಬೇಕು. ಇಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಯಾಕಂದರೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಸರ್ ನಮಸ್ತೆ. ವಿಧಾನಸೌಧದಲ್ಲಿ IPL ಟಿಕೆಟಿಗಾಗಿ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ ಟಿಕೆಟ್ ವಿಚಾರವಾಗಿ. ನಿಮ್ಮ ಸಮಸ್ಯೆ ಶಾಸಕರು ಬಗೆಹರಿಸಲ್ಲ. IPL ಮುಖ್ಯವಾಯ್ತಾ ಅಂತ? ಸರ್ ನಮಗೆ ಗ್ಯಾಸೇ ಇಲ್ಲ, ಏನು ಮಾಡೋಣ ಸರ್, ನಾವು ಗ್ಯಾಸೇ ಇಲ್ಲ. ಎಸ್, ಇದಿಷ್ಟು ಇಲ್ಲಿನ ಚಾಲಕರು ಹೇಳ್ತಿದ್ದಾರೆ. ತುಂಬ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದರೆ ಆ ಟಿಕೆಟ್ಗಿಂತ ಇವರಿಗೆ ಟಿಕೆಟೇ ಮುಖ್ಯ ಆಯ್ತಾ, IPL ಮುಖ್ಯ ಆಗಿತ್ತಾ, ನಮಗೆ ತುಂಬ ಸಮಸ್ಯೆ ಆಗಿದೆ, ಗ್ಯಾಸ್ ಆಗ್ತಿಲ್ಲ ಅಂತ ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.